ಈ ಕೊಲೆಯ ಪ್ರಕರಣದ ಆರೋಪಿಯಲ್ಲಿ ದರ್ಶನ್ ರವರು ಜೈಲಿಗೆ ಹೋಗಿ ಬಂದ ಮೇಲೆ ಬಹುಶಃ ನನ್ನ ಕೇಳಿದ್ರೆ ಒಂದಷ್ಟು ಪರ್ಸೆಂಟೇಜ್ ಅಭಿಮಾನಿಗಳು ಜಾಸ್ತಿನೇ ಆಗಿರ್ತಾರೆ ಹೊರತು ಕಡಿಮೆ ಅಂತೂ ಆಗಿರೋದಿಲ್ಲ. ಅತಿರೇಕಕ್ಕೆ ಹೋಗ್ಬಿಡಿ ಯಾವುದೇ ಅಭಿಮಾನಿಗಳು, ಮತ್ತೆ ಅವ್ರಿಗೆ ಹರ್ಟ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಬೇಲು, ಅಭಿಮಾನಿಗಳಲ್ಲಿ ಸಂತಸ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗಿದೆ. ನಮ್ಮ ಬಾಸ್ ಹತ್ರ ಒಂದು ಕೂದಲು ಕಿತ್ಕೊಳ್ಳೋಕ್ಕಾಗಲಿಲ್ಲ, ನಮ್ಮ ಬಾಸ್ನ ನೀವು ಏನು ಮಾಡ್ಕೊಳಕ್ಕಾಗಲಿಲ್ಲ, ಅದು ಇದು ನಿಮ್ಮ ಮೀಡಿಯಾ ನನ್ನ ಡ್ಯಾಶಿಗೆ ಸಮ ಹಂಗೆ ಹೆಂಗೆ ಅಂತ ಆಲ್ರೆಡಿ ಕಾಮೆಂಟ್ಗಳೆಲ್ಲ ನೋಡಿದೆ, ಸಾಕಷ್ಟು ಅಬ್ಸರ್ವ್ ಮಾಡಿದೆ. ಇಲ್ಲಿ ಈಗ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದೆ. ನೆಕ್ಸ್ಟು ಖುಷಿ ಪಡಬೇಕಾಗಿರೋರು, ಜಾಸ್ತಿ ಖುಷಿ ಪಡಬೇಕಾಗಿರೋರು ಯಾರಪ್ಪ ಅಂತಂದರೆ ಅಫ್ಕೋರ್ಸ್ ಅವರ ಫ್ಯಾನ್ಸ್. ಅವ್ರಿಗಿಂತ ಯಾರಾದರೂ ಜಾಸ್ತಿ ಖುಷಿ ಪಡ್ತಾರೆ ಅಂತಂದರೆ ವಿಜಯಲಕ್ಷ್ಮಿ ಮ್ಯಾಮ್. ಪಾಪ ಅವರು ಪಟ್ಟಂಥ ಕಷ್ಟ ಬೇಲ್ ಕೊಡಿಸೋದಕ್ಕೆ ಅಥವಾ ಅದ್ರ ಹಿಂದೆ ಓಡಾಡಿದ್ದು, ಅದಕ್ಕೆ ಅರೇಂಜ್ಮೆಂಟ್ ಮಾಡಿದ್ದು ಸಾಕಷ್ಟು. ಒಂದು ಹೆಂಡತಿಯಿಂದ ಬಂದಾಗ ಅದು ಬೇರೆಯೇ ಲೆವೆಲ್ ಇರುತ್ತೆ, ಅದು ತುಂಬ ಕಷ್ಟ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದು. ಇಟ್ಸ್ ಓಕೆ. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರಿಗೆ ಫಾರ್ ಗೆಟಿಂಗ್ ಬೇಲ್. ಇದು ತುಂಬ ದೊಡ್ಡ ಇಶ್ಯೂ ಆಗೋಗಿತ್ತು. ಹೆಚ್ಚು ಕಡಿಮೆ ಜೂನ್ 10ನೇ ತಾರೀಕು ಅಂತ ಅನ್ಕೋತೀನಿ, 10 ಅಥವಾ 11 ಅನ್ಕೋತೀನಿ ಅರೆಸ್ಟ್ ಆಗಿದ್ದು. ಹೆಚ್ಚು ಕಡಿಮೆ 7 ತಿಂಗಳು, ಅರೌಂಡ್ 7 ಮಂತ್ಸ್ ಅವರು ಜೈಲಲ್ಲೇ ಇರಬೇಕಾಗಿ ಬಂತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವಿಷಯಗಳು ಜೈಲಿಗೆ ಹೋದ್ಮೇಲೆ ಅವರು ಅವರ ಕೇಸಿಗೆ ಸಂಬಂಧಪಟ್ಟಂತೆ ಅದಂತೆ ಇದಂತೆ ಹಂಗಂತೆ ಹಿಂಗಂತೆ ಬೈದರು. ಯಾರೂ ತಪ್ಪು ಮಾಡದೇ ಇರೋ ತಪ್ಪನ್ನು ನಟ ದರ್ಶನ್ ಅವ್ರು ಮಾಡಿಲ್ಲ ಅಂತಲೂ ಕೆಲವರು ಅಂದರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯ ಹೇಳ್ಬಿಡ್ತೀನಿ. ರೀಸೆಂಟಾಗಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ತುಂಬ ಹತ್ತಿರದ ಫ್ಯಾಮಿಲಿ ಫ್ರೆಂಡ್ಸ್, ತುಂಬ ಕ್ಲೋಸ್ ಅವರು, ಒಂದು ಹುಡುಗಿ ಯೂಶ್ವಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ, ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಅವ್ರಿಗೆ ಯಾರೋ ಮೆಸೇಜ್ ಮಾಡಿದ್ರಂತೆ ಇನ್ಸ್ಟಾಗ್ರಾಮಲ್ಲಿ, ನೀನು ನೋಡೋಕ್ಕೆ ತುಂಬ ಚೆನ್ನಾಗಿದೆಯಾ, ಹಂಗಿದೆಯಾ ಹಿಂಗಿದೆಯಾ ಬರ್ತೀಯಾ ಅದು ಇದು ಅಂತ ಬೇರೆ ಥರ ಕರೆದಿದ್ದಾರೆ. ಆಮೇಲೆ ಇವರು ರಿಪ್ಲೈ ಮಾಡ್ತಿರ್ಲಿಲ್ಲ, ಇಗ್ನೋರ್ ಮಾಡಿದ್ದಾರೆ. ಸೊ ಯಾರಿಗೂ ಇವ್ರು ಹಿಂಗೆಲ್ಲ ಮಾಡ್ತಾರೆ? ಇದು ಹೆಂಗಾಗುತ್ತೆ? ಹೋಗ್ತಾ 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 ಒಂದು 2 ದಿನ 3 ದಿನ, ಒಂದು ವಾರ, ಒಂದು 15 ದಿನ, ಒಂದು ತಿಂಗಳು ಹೋಗ್ತಾ ಹೋಗ್ತಾ ಅದು ಅತಿರೇಕಕ್ಕೆ ಹೋಗಿ ಆತ ಯಾರು ಕೆಟ್ಟದಾಗಿ ಮೆಸೇಜ್ ಮಾಡ್ತಿರ್ತಾರೆ ಅವರು ತನ್ನ ಮರ್ಮಾಂಗವನ್ನು ಫೋಟೋ ಕಳಿಸ್ಬಿಟ್ಟು, ನೋಡು ನಂದು ಹೆಂಗಿದೆ, ಹಂಗೆ ನೀನು ಸಿಕ್ಕಿದ್ರೆ ನೀನು ಹಂಗೆ, ನೀನು ಹಿಂಗೆ ಮಾಡ್ತೀನಿ ಅದು ಇದು ಅಂತ ಬೇರೆ ಬೇರೆ ಥರ ಎಲ್ಲ ವಲ್ಗರಾಗಿ ಮಾತಾಡಿದ್ದಾರೆ. ಅದಾದಮೇಲೆ ಏನು ಮಾಡೋದು ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋಕ್ಕೆ. ಅದನ್ನು ಅವರು ಮಾಡಿರೋಂಥ ಟೆಕ್ಸ್ಟು, ಅವ್ರು ಏನೇನು ಕೆಟ್ಟ ಭಾಷೆ ಮಾತಾಡಿದ್ದಾರೆ ಎಲ್ಲ ಟೆಕ್ಸ್ಟನ್ನ ಒಂದು ಪ್ರಿಂಟೌಟ್ ತೊಗೊಂಡು, ಪ್ಲಸ್ ಆತ ಏನು ಕಳಿಸಿದ್ನಲ್ಲಪ್ಪ ಮರ್ಮಾಂಗದ ಫೋಟೋ ಅದನ್ನು ತೊಗೊಂಡು ಒಂದು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋಗಿದ್ದಾರೆ. ಒಂದು ಹುಡುಗಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದಾಗ ನನಗೆ ಅನ್ನಿಸ್ದಂಗೆ ಪೊಲೀಸ್ನವರು ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಕೇಳಿದ್ದೀವಿ, ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಕೇಳಿದ್ದೀವಿ. ಅಟ್ಲೀಸ್ಟ್ ಮಿನಿಮಮ್ ಕರ್ಟಸಿ ಇದ್ದೇ ಇರುತ್ತೆ. ಒಂದು ಹೆಣ್ಣು ಹುಡುಗಿ ಬಾರಮ್ಮ ಏನಾಯಿತು ಅಂತ ವಿಚಾರಿಸೋದು ಕೇಳಿದ್ದೀವಿ. ಈ ಥರ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಕ್ಕೆ ಈ ಥರ ಹಿಂಗಾಗಿದೆ ನೋಡಿ ಸರ್ ಹಿಂಗೆ ಅಂತ ಹೇಳಿದಾಗ ಆ ಹುಡುಗಿಗೆ ಬಂದಿರುವಂಥ ರಿಪ್ಲೈ ಏನಪ್ಪ ಅಂತಂದರೆ, ನಿನ್ನಂಥ ಒಂದು 50 ಬರ್ತವೆ ದಿನಕ್ಕೆ ಕೇಸು, ಹೋಗಮ್ಮ ಹಂಗೆ ಹಿಂಗೆ ಅಂತ ಕೇರ್ಲೆಸ್ ಆಗಿ ಮಾತಾಡಿದ್ದಾರೆ. ಬಹುಶಃ ನಮ್ಮ ಪೊಲೀಸ್ನವ್ರು ಏನಾದ್ರು ಇಂತಹ ಕಂಪ್ಲೇಂಟ್ಗಳು ಬಂದಾಗ ಅಲರ್ಟ್ ಆಗಿ, ಯಾರೇ ಹೆಣ್ಮಕ್ಳು ಈ ಥರ ಆನ್ಲೈನಲ್ಲಿ ಈ ಥರ ಹರಾಸ್ಮೆಂಟ್ ಆಗ್ತಾಯಿದೆ ಅಂತ ಸೈಬರ್ ಡಿಪಾರ್ಟ್ಮೆಂಟ್ ಏನಿದೆ ನಮ್ಮ ಕರ್ನಾಟಕದಲ್ಲಿ, ಅವರು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ಕೊಂಡು ಈ ಥರದೊಂದು ಕಂಪ್ಲೇಂಟ್ಗಳನ್ನ ರೀಸಾಲ್ವ್ ಮಾಡೋದ್ರಲ್ಲಿ ಈ ಥರದೊಂದಷ್ಟು ಕೇಸುಗಳು ಅಲ್ಲದೆ ಭಾರತದಾದ್ಯಂತ ಈ ಥರದೊಂದು ಕೇಸುಗಳು ಕಡಿಮೆ ಆಗಬಹುದು ಅಥವಾ ಈ ಥರದೆಲ್ಲ ಅವಾಯ್ಡ್ ಕೂಡ ಆಗಬಹುದು. ಈ ಥರ ಮೆಸೇಜ್ ಮಾಡೋರಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಟ್ಟಾಗ. ನಾನು ಯಾಕೆ ಈ ಕತೆ ಹೇಳ್ತೀನಿ ಅಂತಂದರೆ, ಈ ಸ್ಟೋರಿ ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂತಂದರೆ, ನನಗೆ ಅವಾಗ ಅನ್ನಿಸ್ತು, ಇವರು ಯಾವಾಗ ಪೊಲೀಸ್ನವ್ರು ಈ ಥರ ಅಂದ್ರಲ್ಲ ಹುಡುಗಿಗೆ, ಹೆಣ್ಮಕ್ಳಿಗೆ, ಅವಾಗ ಅನ್ನಿಸ್ತು ದರ್ಶನ್ ಅವರು ಮಾಡಿದ್ದು ಸರಿನಾ ಅಥವಾ ತಪ್ಪ ಅಂತ. ಅವತ್ತು ಡೀಪಾಗಿ ಯೋಚನೆ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ಪೊಲೀಸ್ನವರು ಕರೆಕ್ಟಾಗಿ ಆ್ಯಕ್ಷನ್ ತೊಗೊಂಬಿಟ್ರೆ ಬೇರೆಯವರು ಕಾನೂನನ್ನು ಕೈಗೆ ತಗೊಳ್ಳುವಂಥದ್ದು ಆಗೋದಿಲ್ಲ. ಈ ವಿಡಿಯೋ ಮುಖಾಂತರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ಪೊಲೀಸ್ನವರು ಕೂಡ ನೀವೇನು ಮಾತಾಡ್ತೀರಾ, ಕಂಪ್ಲೇಂಟ್ ಕೊಡೋಕ್ಕೆ ಬಂದವ್ರ ಹತ್ರ ಸ್ವಲ್ಪನೂ ಸೌಜನ್ಯತೆ ಇಲ್ಲದೆ ನಡ್ಕೊಳ್ಳುವಂಥದ್ದು, ಅಥವಾ ಹೋಗೋಬಾರೋ ಅಂತ ಮಾತಾಡ್ಸೋದು, ಮರ್ಯಾದೆ ಇಲ್ಲದೆ ಮಾತಾಡ್ಸೋದು, ಅಥವಾ ನಿನ್ನಂಥ ಒಂದು 100 ಬರ್ತಾವ್ರು ದಿನಕ್ಕೆ ಕಂಪ್ಲೇಂಟು, 100 ಅಲ್ಲ 1000 ಬಂದರೂ ಕೂಡ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡಬೇಕು. ನಿಮಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸಮಾಜನ ಒಂದು ಹತೋಟಿಯಲ್ಲಿ ಇಡುವಂತಹ ಕೆಲಸ ಪೊಲೀಸ್ನವ್ರು ಮಾಡ್ತಿದ್ದೀರಾ, ಅದಕ್ಕೆ ಬಹಳ ಗೌರವ ಇದೆ ನಮ್ಮಲ್ಲಿ. ಆದರೆ ಕೆಲವರು ಮಾಡುವಂಥ ಕೆಲಸಕ್ಕೆ, ಕೆಲವರು ಮಾಡುವಂಥ ಬಿಹೇವಿಯರ್ ಏನಿರುತ್ತೆ ಅದ್ರ ಮೇಲೆ ಸಂಬಂಧಪಟ್ಟಂತೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರ ಮೇಲೆ ನಮಗೆ ಒಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ.
ಆ್ಯಂಡ್ ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಯಾರಿದ್ದಾರೆ, ದಯವಿಟ್ಟು ಒಂದು ಇನಿಷಿಯೇಟಿವ್ ತೊಗೊಳ್ಳಿ. ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಈ ಥರ ಹೆಣ್ಮಕ್ಳು ಹರಾಸ್ಮೆಂಟ್ ಅಂತ ಬಂದಾಗ ಅಫ್ಕೋರ್ಸ್ ಗಂಡು ಮಕ್ಳ ಮೇಲೂ ಹೆಣ್ಮಕ್ಳು ಸೇಮ್ ಈಕ್ವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಫಾರ್ ಅನ್ ಎಕ್ಸಾಂಪಲ್ ಅತುಲ್ ಸುಭಾಷ್ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಟೆಕ್ಕಿ 1-1.5 ಗಂಟೆ ವೀಡಿಯೋನ ಮಾಡಿ ಏನೇನಾಯಿತು ನನ್ನ ಮೇಲೆ ಯಾವ ಥರ ಹರಾಸ್ಮೆಂಟ್ ಆಗಿದೆ, ನನ್ನ ಹೆಂಡತಿ ಏನೇನು ಮಾಡಿದ್ಲು ಅಂತ ಅನ್ನೋದೆಲ್ಲ ಒಂದು ವೀಡಿಯೋನ ಮಾಡಿ ಸೂಸೈಡ್ ಮಾಡಿಕೊಟ್ರು ಅಂತ ನಿಮಗೆಲ್ಲ ಗೊತ್ತು. ತುಂಬ ಇದು ನ್ಯಾಷನಲ್ ಲೆವೆಲ್ಗೆ ಸುದ್ದಿ ಆಗಿದೆ. ಐ ಹೋಪ್ ಹಿ ವಿಲ್ ಗೆಟ್ ಜಸ್ಟಿಸ್ ಇಸ್ ಸ್ಟಿಲ್ ಡ್ಯೂ. ಜಡ್ಜೇ ಸರಿ ಇಲ್ವಂತೆ ಯಾವುದೋ ಕೋರ್ಟಲ್ಲಿ, ಸಾರಿ ಟು ಸೇ ಜಡ್ಜಸ್ ಅಂತ ಬಂದಾಗ ನಾವು ಅವರನ್ನು ದೇವ್ರಕ್ಕಿಂತ ಒಂದು ಮಟ್ಟದಲ್ಲಿ ಜಾಸ್ತಿ ನೋಡ್ತೀವಿ. ಯಾಕೆಂದರೆ ದೇವ್ರು ನಮ್ಮ ಹತ್ರ ಮಾತಾಡಲ್ಲ. ನಮಗೆ ನ್ಯಾಯ ಕೊಡಿಸೋವಂಥ ಜಡ್ಜು, ನಮಗೆ ತೀರ್ಪು ಕೊಡುವಂಥ ಜಡ್ಜ್ ಬಂದು ಮಾತಾಡ್ತಾರೆ ಅಂತ ಅವ್ರ ಮೇಲೆ ಭರವಸೆ ಇಡ್ತೀವಿ ನಾವು ಅಂತ, ಮರ್ಯಾದೆ ಜಾಸ್ತಿ ಇರುತ್ತೆ. ಸೊ ಇಷ್ಟಿದೆ. ಆ್ಯಂಡ್ ದರ್ಶನ್ ಅವರು ಈ ಥರದ್ದು ಒಂದು ಮೆಸೇಜ್ ಬಂದಾಗ ಅದು ಹೆಣ್ಮಕ್ಳು ಯಾವುದೇ ಹೆಣ್ಮಗು ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು, ಕಸಿನ್ ಆಗಿರ್ಬೋದು, ಮಗಳೇ ಆಗಿರ್ಬೋದು, ಹೆಂಡ್ತಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ಥರದ್ದು ಮೆಸೇಜ್ ಬಂದಾಗ ಯಾರಿಗೆ ಆದರೂ ಟ್ರಿಗರ್ ಆಗೇ ಆಗುತ್ತೆ. ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಯಾರಾದೊಬ್ರು ಕಣ್ಣು ಹಾಕಿದಾಗ, ಇನ್ನೊಂದು ರೀತಿ ಮಾತಾಡಿದಾಗ ಅದು ಬೇರೆ ರೀತಿಯಲ್ಲಿ ತಿರುಗುತ್ತೆ. ಕಾನೂನನ್ನು ಇಮ್ಮಿಡಿಯೇಟಾಗಿ ಕೈಗೆ ತಗೊಳ್ಳುವಂತಹ ಎಲ್ಲ ಪ್ರಕ್ರಿಯೆ ಒಬ್ಬ ನಿಜವಾದ ಗಂಡಸು ಆಗಿರೋ, ಅಂದರೆ ಹೆಣ್ಣು ಮಕ್ಕಳು ಮನೇಲಿ ಯಾರು ಹೆಣ್ಮಕ್ಳು ಇರ್ತಾರಲ್ಲ, ತಾಯಿ, ತಂಗಿ, ದೊಡ್ಡಮ್ಮ, ಚಿಕ್ಕಮ್ಮ, ಮಗಳು, ಇಂಥ ಸಂಬಂಧಗಳನ್ನ ಇಟ್ಕೊಂಡಿರೋ ಪ್ರತಿಯೊಬ್ಬ ಗಂಡಸಿಗೂ ರಕ್ತ ಕುದಿಯೋದು ತಪ್ಪಲ್ಲ. ಆ್ಯಂಡ್ ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪೆ. ಅದು ಯಾವುದೇ ಆ್ಯಂಗಲಲ್ಲಿ, ಯಾವುದೇ ದೊಡ್ಡ ನಟ ಆಗಿರ್ಬೋದು, ಯಾವುದೇ ದೊಡ್ಡ ಮಿನಿಸ್ಟರ್ ಆಗಿರ್ಬೋದು, ಯಾವುದೇ ಒಬ್ಬ CM, PM ಎಕ್ಸೆಟ್ರಾ ಯಾರು ಬೇಕಾರಾಗಿರ್ಬೋದು, ಡೋಂಟ್ ಟೇಕ್ ಕಾನೂನನ್ನು ಯಾವುದೇ ಕಾರಣಕ್ಕೂ ಕೈಗೆ ತಗೊಳಕ್ಕೆ ಹೋಗ್ಬೇಡಿ. ಒಂದು ಸಿಸ್ಟಮ್ ಅಂತ ಇದೆ, ಒಂದು ನಮಗೆ ಅಂತ ಒಂದು ಮಾಡಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋದನ್ನು ಯಾವತ್ತೂ ನಾವು ಮರಿಬಾರ್ದು ಅಂತ ಹೇಳ್ತಾ, ಆ್ಯಂಡ್ ಆಲ್ಸೋ ಅಗೈನ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ, ದರ್ಶನ್ರವ್ರ ಅಭಿಮಾನಿಗಳಲ್ಲಿ ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರಿಗೂ ಇರಿಟೇಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ TV ಚಾನಲ್ಗಳ ಆಫೀಸ್ ಎದುರುಗಡೆ ನಿಂತ್ಕೊಂಡು ಬೇರೆ ಥರ ಬೈಯೋದು, ಏನು ಕಿತ್ಕೊಳ್ಳೋಕ್ಕಾಗಲಿಲ್ಲ, ನಿಮ್ಮ ಮೀಡಿಯಾ ನಮ್ಮ ಶಾಟಿಗೆ ಕ್ಷಮ ಅನ್ನೋದು, ಈ ಥರದ್ದೆಲ್ಲ ಡೈಲಾಗ್ಗಳನ್ನ ಹೇಳಕ್ಕೆ ಹೋಗ್ಬಿಡಿ. ಕಮೆಂಟಲ್ಲಿ ಅಬ್ಸರ್ವ್ ಮಾಡಿದೆ ಆಲ್ರೆಡಿ ನಾನು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ಥರದ್ದು ಮತ್ತೆ ಏನಾದರೂ ಟ್ರಿಗರ್ ಆಗಿ, ಮತ್ತು ಆಫೀಸರ್ಗಳಿಗೆ ಟ್ರಿಗರ್ ಆಗಿ, ಮತ್ತು ಇನ್ನೊಂದೇನೋ ಟ್ರಿಗರ್ ಆಗಿ, ಇನ್ನೇನೋ ಮತ್ತೇನೋ ಟ್ರಿಗರ್ ಆಗಿ ಎಲ್ಲೋ ಒಂದು ಕಡೆ ಕೆಟ್ಟ ಹೆಸರು ಬರೋದು ನಿಮ್ಮ ಫೇವ್ರೆಟ್ ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವ್ರಿಗೆ ಹೊರತು ಬೇರೆಯವ್ರಿಗಲ್ಲ. ಆ್ಯಂಡ್ ಅಗೈನ್ ಏನೇ ಆದರೂ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಬೇರೆ ಯಾರಿಗೂ ಆಗಲ್ಲ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಭಿಮಾನಿಗಳು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಐ ಹೋಪ್ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟೆ ಅನ್ನೋದು ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ, ಮತ್ತೆ ಸಿಗೋಣ. ಆ್ಯಂಡ್ ಆಲ್ಸೋ ಇನ್ನೂ ಜಾಸ್ತಿ ಖುಷಿ ಪಡೋರು ಯಾರಾದರೂ ಇದ್ದರೆ, ಈಗ ದರ್ಶನ್ರವರ ಮೇಲೆ ಬಂಡವಾಳ ಹಾಕಿದ್ದಂತಹ ಪ್ರೊಡ್ಯೂಸರ್ಗಳು, ಅದರಲ್ಲೂ ಡೆವಿಲ್ ಸಿನಿಮಾದ ಪ್ರೊಡ್ಯೂಸರ್ ಖುಷಿ ಪಡಬೇಕು ಇವಾಗ. ಆ್ಯಂಡ್ ಆಲ್ಸೋ ಆ ಸಿನಿಮಾ ಇದೇ ತಿಂಗಳ ರಿಲೀಸ್ ಕೂಡ ಆಗಬೇಕಾಗಿತ್ತು. ಅದನ್ನು ಅನೌನ್ಸ್ ಮಾಡಿದಂಥ ರೀತಿ ನೋಡಿದಾಗ ಮುಂಚೆ ಆಗಿದ್ದಾಯಿತು. ಈಗ ಹೋಪ್ ಫಾರ್ ದ ಬೆಸ್ಟ್. ಮುಂದೆ ಅವರು ಬೇಗ ಸಿನಿಮಾನ ಶೂಟ್ ಮಾಡಿ ಡೆವಿಲ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗೋ ಥರ ಮಾಡಲಿ. ಐ ಥಿಂಕ್ ಅವ್ರಿಗೆ ಅಭಿಮಾನಿಗಳು ಕಡಿಮೆ ಆಗಿರೋ, ದರ್ಶನ್ರವ್ರಿಗೆ ಇಷ್ಟಾದ್ರೂ ಕೊಲೆಯ ಪ್ರಕರಣದಲ್ಲಿ ಕೊಲೆಯ ಆರೋಪಿಯಾಗಿ ಅಪರಾಧಿ ಅಂತ ಇಲ್ಲಿ ಇನ್ನೂ ತೀರ್ಪು ಬಂದಿಲ್ಲ. ಬೇಲ್ ಸಿಕ್ಕಿರೋದು ನಿಜ, ಅಪರಾಧಿ ಅಲ್ಲ ಅವರು, ಆರೋಪಿ. ಈ ಕೊಲೆಯ ಪ್ರಕರಣದ ಆರೋಪಿಯಲ್ಲಿ ದರ್ಶನ್ರವರು ಜೈಲಿಗೆ ಹೋಗಿ ಬಂದ ಮೇಲೆ ಬಹುಶಃ ನನ್ನ ಕೇಳಿದ್ರೆ ಒಂದಷ್ಟು ಪರ್ಸೆಂಟೇಜ್ ಅಭಿಮಾನಿಗಳು ಜಾಸ್ತಿನೇ ಆಗಿರ್ತಾರೆ ಹೊರತು ಕಡಿಮೆ ಅಂತೂ ಆಗಿರೋದಿಲ್ಲ. ಅತಿರೇಕಕ್ಕೆ ಹೋಗ್ಬಿಡಿ ಯಾವುದೇ ಅಭಿಮಾನಿಗಳು, ಮತ್ತೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಕಮೆಂಟ್ ಬಾಕ್ಸಲ್ಲೂ ಅಮ್ಮ, ಅಕ್ಕ, ಬೋಳಿ ಮಗ, ಸುಳೆ ಮಗ ಅಂತೆಲ್ಲ ಮಾತಾಡ್ತಾರೆ, ಬೇಡ ಅಂತ ಹೇಳ್ತೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ. ನಿಮ್ಮ ಕಮೆಂಟು, ನಿಮ್ಮ ಮೊಬೈಲು, ನಿಮ್ಮ ಡೇಟಾ ಪ್ಯಾಕು, ನಿಮ್ಮದೇ ಬೆರಳುಗಳು, ನಿಮ್ಮ ಇಷ್ಟ ಬಂದಂಗೆ ಹೊಡ್ಕೊಳ್ಳಿ ಕಮೆಂಟ್ನ. ಬಾಯ್.